ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಲ್ಲರಿಗೂ ತುಂಬ ಫೇವ್ರೇಟ್ ಆಗಿರೋ ಟಾಪಿಕನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಿದ್ದೆ. ದ್ಯಾಟ್ಸ್ ದ ಮನಿ, ಮ್ಯಾಜಿಕ್ ಮನಿನ ಹೇಗೆ ನಿಮ್ಮ ಲೈಫಲ್ಲಿ ಇಂಪ್ರೂವ್ ಮಾಡ್ಬೋದು, ವೃದ್ಧಿ ಮಾಡ್ಬೋದು ಅನ್ನೋದು ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಗ್ರ್ಯಾಟಿಟ್ಯೂಡ್ ಈಸ್ ರಿಚ್ನೆಸ್, ಕಂಪ್ಲೇನಿಂಗ್ ಈಸ್ ಪಾವರ್ಟಿ. ನೀವು ಕೃತಜ್ಞರಾಗಿದ್ದರೆ ನೀವು ಶ್ರೀಮಂತರಾಗ್ತೀರಾ. ನೀವು ಕಂಪ್ಲೇಂಟ್ ಮಾಡ್ತಾಯಿದ್ರೆ ನೀವು ಪಾವರ್ಟಿಗೆ ಹೋಗ್ತೀರಾ. ಇಫ್ ದೇರ್ ಈಸ್ ಎ ಲ್ಯಾಕ್ ಆಫ್ ಮನಿ ಇನ್ ಯುವರ್ ಲೈಫ್, ಅಂಡರ್ಸ್ಟ್ಯಾಂಡ್ ದ್ಯಾಟ್ ಫೀಲಿಂಗ್ ವರೀಡ್, envious, jealous, disappointed, discouraged, doubtful or fearful about money can never bring more money to you, because those feelings come from a lack of gratitude for the money you have, complaint about money, arguing about money, getting frustrated about money, being critical of the cost of something, or making someone else feel bad about money are not an act of gratitude. And the money in your life can never improve, it will worsen. ನೀವು ನಿಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಕಮ್ಮಿ ಇದೆ ಅಂತ ನೀವು ಜಲಸ್ ಆಗೋದು, ಬೇಜಾರಾಗೋದು, ಡಿಸಪಾಯಿಂಟ್ ಆಗೋದು, ಹೆದರ್ಕೊಳ್ಳೋದು, ಇದರಿಂದ ನಿಮಗೆ ಹತ್ರ ಯಾವತ್ತೂ ದುಡ್ಡು ಬರೋದಿಲ್ಲ. ಇದರಿಂದ ದುಡ್ಡು ನಿಮ್ಮಿಂದ ದೂರ ಆಗುತ್ತೆ. ಯಾಕಂದರೆ ಇದೆಲ್ಲ ಭಾವನೆಗಳು. ಬೇರೆಯವ್ರ ಹತ್ರ ದುಡ್ಡಿದೆ, ಶ್ರೀಮಂತರ ಹತ್ರ ದುಡ್ಡಿದೆ, ಶ್ರೀಮಂತರೆಲ್ಲ ಸರಿಯಿಲ್ಲ, ದುಡ್ಡಿರೋರು ಒಳ್ಳೆಯವರಲ್ಲ, ದುಡ್ಡಿರೋರು ಬಹಳ ಕೆಟ್ಟವರು ಅಂತ ನೀವು ಯಾವಾಗ ಅಂದ್ಕೊಳ್ತಿರೋ ಆ ಎನರ್ಜಿಯಿಂದ ದುಡ್ಡು ನಿಮ್ಮಿಂದ ದೂರ ಹೋಗುತ್ತೆ. ಅದೆಲ್ಲ ಒಂದು ಫಾರ್ಮ್ ಆಫ್ ಕಂಪ್ಲೇಂಟ್ಸ್. ಅದಕ್ಕೆ ನೀವು ದುಡ್ಡಿನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ದುಡ್ಡಿಲ್ಲ ಅಂತ ಯೋಚನೆ ಮಾಡ್ಬೋದು, ದುಡ್ಡು ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡೋದು, ದುಡ್ಡಿದ್ರು ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ಬೋದು. ಅದೆಲ್ಲ ಮಾಡೋದು ನಿಮ್ಮನ್ನು ಬಡವರಾಗಿ ಹಾಕ್ಸುತ್ತೆ. ಅದಕ್ಕೆ ಯಾಕಂದರೆ ಅದೆಲ್ಲ ಗ್ರ್ಯಾಟಿಟ್ಯೂಡ್ ಇನ್ ಸ್ಟೇಟ್ ಅಲ್ಲ, ಅದೆಲ್ಲ ಕಂಪ್ಲೇಂಟ್ ಇನ್ ಸ್ಟೇಟ್. ನೋ ಮ್ಯಾಟರ್ ವಾಟ್ ಯುವರ್ ಕರೆಂಟ್ ಸಿಚುವೇಶನ್, ದ ವೆರಿ ಥಾಟ್ that you don't have enough money is being ungrateful for the money you have. You have to get your current situation out of your mind and instead feel grateful for the money you do have. So the money in your life can magically increase. ಇವಾಗ ಸಿಚುವೇಶನ್ ಯಾವುದೇ ಇರಲಿ, ಹೇಗೆ ಇರಲಿ, ಏನೇ ಇರಲಿ, ನೀವು ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ನಿಮಗೆ ಅನಿಸಿದ್ರೆ ಆ ಕ್ಷಣವೇ ನೀವು ದುಡ್ಡಿಗೆ ಗ್ರೇಟ್ಫುಲ್ ಆಗಿಲ್ಲ ಅಂತ ಅರ್ಥ. ನೀವು ಅನ್ಗ್ರೇಟ್ಫುಲ್ ಆಗಿದ್ದೀರಾ, ನೀವು ಕಂಪ್ಲೇಂಟಿಂಗ್ ಮೋಡಲ್ಲಿದ್ದೀರಾ ಅಂತಲೇ ಅರ್ಥ. ರಿಮೆಂಬರ್ ಏನು ಅಂದರೆ, ವಾಟ್ ಎವರ್ ಹ್ಯಾಸ್ ಗ್ರ್ಯಾಟಿಟ್ಯೂಡ್ ಫಾರ್ ಮನಿ ವಿಲ್ ಬಿ ಗಿವನ್ ಮೋರ್, ಆ್ಯಂಡ್ ಹಿ ಆರ್ ಶಿ ವಿಲ್ ಹ್ಯಾವ್ ಅನ್ ಅಬಂಡೆನ್ಸ್, ಆ್ಯಂಡ್ whoever does not have gratitude for money, even what she or he has will be taken from her or him. ಯಾರಿಗೆ ದುಡ್ಡಿನ ಮೇಲೆ ಗ್ರ್ಯಾಟಿಟ್ಯೂಡ್ ಇದೆಯೋ, ನಂಬಿಕೆ ಇದೆಯೋ, ವಿಶ್ವಾಸ ಇದೆಯೋ, ನಾನು ದುಡಿದ್ರೆ ದುಡ್ಡು ಬರುತ್ತೆ ಬರಲ್ಲ ಅಂತ ಇದೆಯೋ, ದುಡ್ಡಿಗೂ ಮನಿಗೂ ಡಿಫ್ರೆಂಟ್ ಆಗಿದೆ. ಇದು ಮನಿ, ದಿಸ್ ಈಸ್ ನಾಟ್ ಅಬೌಟ್ ಯುವರ್ ಜಾಬ್. ನಿಮಗೆ ವರ್ಕು ಜಾಬ್ ಮಾಡಬೇಕಂದ್ರೆ ಅದಕ್ಕೆ ಇನ್ನೊಂದು ಚಾಪ್ಟರ್ ಇದೆ. ನೀವು ದುಡ್ಡಿಗೆ ಕೃತಜ್ಞರಾದರೆ ನಿಮ್ಮ ಹತ್ರ ದುಡ್ಡು ಬರುತ್ತೆ. ನೀವು ಹತ್ರ ದುಡ್ಡಿಗೆ ಕೃತಜ್ಞರಾಗೋದನ್ನು ನಿಲ್ಲಿಸಿದ್ರೆ ನಿಮ್ಮ ಹತ್ರ ದುಡ್ಡು ಬರೋದು ಕಮ್ಮಿ ಆಗುತ್ತೆ. ಫೀಲಿಂಗ್ ಗ್ರೇಟ್ಫುಲ್ ಫಾರ್ ದ ಮನಿ ವೆನ್ ಯು ಹ್ಯಾವ್ ವೆರಿ ಲಿಟ್ಲ್ ಈಸ್ ಚಾಲೆಂಜಿಂಗ್ ಫಾರ್ ಎನಿವನ್, ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಥಿಂಗ್ ವಿಲ್ ಚೇಂಜ್ ಅಂಟಿಲ್ ಯು ಆರ್ ಗ್ರೇಟ್ಫುಲ್, ಯು ವಿಲ್ ಬಿ ಇನ್ಸ್ಪೈರ್ಡ್ ಟು ಡೂ ಇಟ್. The subject of the money can be a tricky one for many people, especially when they don't have enough. So, there are 2 steps to the money magic practice. It is important that you read through the entire practice of the magic money at the beginning of the day, because you will continue with the magic practice throughout the day. ಮ್ಯಾಜಿಕಲ್ಲಿ ಟ್ರಿಕ್ಕಿಂಗ್ ಆಗಿರೋದೇನು ಅಂದರೆ, ಇದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ. ಹೌದು, ದುಡ್ಡಿದ್ರೂ ಕಮ್ಮಿ ಇದ್ರೂ ಇಲ್ಲ, ಇವಾಗ ನಿಮಗೆ ಎಷ್ಟೊಂದು ದುಡ್ಡು ಬೇಕಂತಿದೆ, ಅಷ್ಟೊಂದು ದುಡ್ಡಿಲ್ಲ ಅಂತಂದ್ರೂ ದುಡ್ಡಿದೆ ಅಂತ ಅಂದ್ಕೊಳೋದು ನಿಮಗೆ ಮ್ಯಾಜಿಕಲ್ ಆಗಿ ಅನಿಸುತ್ತೆ. ಇದು ಟ್ರಿಕ್ಕಿ ಆಗಿ ಅನಿಸುತ್ತೆ, ನಿಮಗೆ ಕಷ್ಟ ಕೂಡ ಅನಿಸುತ್ತೆ. ಅದಕ್ಕೆ ಸೊಲ್ಯೂಷನ್ ಕೂಡ ಇದೇ ಬುಕ್ಕಲ್ಲಿದೆ. ಸೊ
ಇವಾಗ ನಾನು ನಿಮಗೆ ಫ್ಯೂ ಪಾಯಿಂಟ್ಸ್ ಹೇಳ್ತೀನಿ, ಅದನ್ನು ಯೋಚನೆ ಮಾಡಿ ಇದೆಯೋ ಇಲ್ವೋ ಅಂತ ನೀವು ಹೇಳಿ. ಸಿಟ್ ಡೌನ್ ಆ್ಯಂಡ್ ಟೇಕ್ ಎ ಫ್ಯೂ ಮಿನಿಟ್ ಟು ಥಿಂಕ್ ಬ್ಯಾಕ್ ಥ್ರೂಔಟ್ ಯುವರ್ ಚೈಲ್ಡ್ಹುಡ್ before you had any or much money. As you recall each memory where money was paid for you, you and say and feel the magic word thank you with all your heart for each instance. ಇವಾಗ ನಾನು ನಿಮಗೆ ಸೆಂಟೆನ್ಸನ್ನು ಓದ್ತಾ ಹೋಗ್ತೀನಿ. ಇದು ನೀವು ಚಿಕ್ಕವರಿದ್ದಾಗ, ನೀವು ದುಡ್ಡು ಯೂಸ್ ಮಾಡ್ತಿದ್ದಾಗ, ಮಾಡ್ದಲೇ ಇದ್ದಾಗ, ಇದೆಲ್ಲದರಿಂದ ನಿಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ ಅಂತ ನಿಮಗೇ ಗೊತ್ತಾಗುತ್ತೆ. ಆತ್ಮಾಲೋಚನೆ ಆಗುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ಡು ಯು ಆಲ್ವೇಸ್ ಹ್ಯಾವ್ ಫುಡ್ ಟು ಈಟ್? ನಿಮಗೆ ಊಟ ಮಾಡೋದಕ್ಕೆ ಯಾವಾಗಲೂ ಊಟ ಇತ್ತಾ ನೀವು ಚಿಕ್ಕ ಮಕ್ಕಳಿದ್ದಾಗ? ಫುಲ್ ಚಿಕ್ಕ ಮಕ್ಕಳಿದ್ದಾಗ, 2-3 ವರ್ಷ 4-5 ವರ್ಷ ಇದ್ದಾಗ ಹಾಂ ಅಂದರೆ ಹಾಂ, ಇಲ್ಲ ಅಂದರೆ ಇಲ್ಲ. ನನಗಂತೂ ಇತ್ತಪ್ಪ. ಹಾಂ. ಡು ಯು ಲೀವ್ ಇನ್ ಎ ಹೌಸ್? ನೀವೊಂದು ಮನೆಯಲ್ಲಿದ್ರಾ? ಯಾವ್ದಾದ್ರು ಮನೆ, ಗುಡಿಸ್ಲಾಗಿರ್ಬೋದು, ಅದೂ ಮನೆಯೇ. ಡು ಯು ಲೀವ್ ಶೆಡ್ ಆಗಿರ್ಬೋದು, ಅದೂ ಮನೆಯೇ. ಬಿಲ್ಡಿಂಗ್ ಆಗಿರ್ಬೋದು, ಅದೂ ಮನೆಯೇ. ಎಸ್, ಐ ಲಿವ್ ಇನ್ ಅ ಹೌಸ್. ಡು ಯು ರಿಸೀವ್ ಆ್ಯನ್ ಎಜುಕೇಷನ್ ಓವರ್ ಮೆನಿ ಇಯರ್? ನೀವು ಎಷ್ಟೊಂದು ವರ್ಷ ಎಜುಕೇಷನನ್ನು ರಿಸೀವ್ ಮಾಡಿದ್ದೀರಾ? ನಿಮಗೆ ವಿದ್ಯಾಭ್ಯಾಸಕ್ಕೆ ಯಾರು ಪ್ರೊವೈಡ್ ಮಾಡಿದ್ದೀರಾ? ಗೌರ್ಮೆಂಟ್ ಅವರೇ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಅವರೇ ಇರ್ಬೋದು. ಗೌರ್ಮೆಂಟ್ ಅವರು ಅದಕ್ಕೆ ದುಡ್ಡು ಹಾಕಿದ್ದಾರಲ್ಲ. ಆದರೆ ಎಸ್. ಹೌ ಡಿಡ್ ಯು ಟ್ರಾವೆಲ್ ಟು ಸ್ಕೂಲ್ ಈಚ್ ಡೇ? ಡಿಡ್ ಯು ಹ್ಯಾವ್ ಸ್ಕೂಲ್ ಬುಕ್, ಸ್ಕೂಲ್ ಲಂಚ್ ಆರ್ ಆಲ್ ದ ಥಿಂಗ್ಸ್ ಯು ನೀಡ್ ಫಾರ್ ದ ಸ್ಕೂಲ್? ನೀವು ಹೇಗೆ ಟ್ರಾವೆಲ್ ಮಾಡ್ತಿದ್ರಿ ಸ್ಕೂಲಿಗೆ? ಭಾಳ ಜನ ಬಸ್ಸಲ್ಲಿ ಹೋಗಿರ್ತಾರೆ, ಅವ್ರ ಪೇರೆಂಟ್ಸ್ ಬಿಟ್ಟಿರ್ತಾರೆ, ನಡ್ಕೊಂಡು ಹೋಗಿರ್ತಾರೆ. ಓಕೆ, ನಡ್ಕೊಂಡು ಹೋಗಿದ್ರೆ ಆಟೋನಲ್ಲಿ ಹೋಗಿರ್ತಾರೆ, ಆಟೋನಲ್ಲಿ ಕಳಿಸ್ತಿರ್ತಾರೆ. ಆಮೇಲೆ ನಿಮ್ಮ ಹತ್ರ ಎಲ್ಲ ಸ್ಕೂಲ್ ಬುಕ್ಸ್ ಇತ್ತಾ? ಸ್ಕೂಲ್ ಲಂಚ್ ಬಾಕ್ಸ್ ನಿಮ್ಗೆಲ್ಲರಿಗೂ ಸಿಗ್ತಾ ಇತ್ತಾ? ಆಮೇಲೆ ಸ್ಕೂಲಿಗೆ ಯಾವ್ದು ಯೂನಿಫಾರ್ಮ್ಸ್ ಬೇಕು, ಪೆನ್ಸಿಲ್ ಬೇಕು, ಬುಕ್ಸ್ ಬೇಕು, ಅದೆಲ್ಲ ನಿಮ್ಮ ಹತ್ರ ಇತ್ತಾ? ಹಾಂ, ಇದೇ ಇರುತ್ತೆ. ಡಿಡ್ ಯು ಗೋ ಆನ್ ಎನಿ ವೆಕೇಷನ್ ವೆನ್ ಯು ವೆರಿ ಚೈಲ್ಡ್? ನೀವು ಚಿಕ್ಕ ಹುಡುಗರಿದ್ದಾಗ ಯಾವುದಾದ್ರು ರಜಕ್ಕೆ ಹೋಗಿದ್ರಾ? ವೆಕೇಷನ್ಗೆ ಹೋಗಿದ್ರಾ? ಟ್ರಿಪ್ಪಿಗೆ ಹೋಗಿದ್ರಾ? ಹಾಂ, ನಾನಂತೂ ಹೋಗಿದ್ದೆ. ವಾಟ್ ವೇರ್ ದಿ ಮೋಸ್ಟ್ ಎಕ್ಸೈಟಿಂಗ್ ಬರ್ಡೇ ಗಿಫ್ಟ್ ಯು ರಿಸೀವ್ ವೆನ್ ಯು ವೆರಿ ಚೈಲ್ಡ್? ನೀವು ಚಿಕ್ಕ ಮಕ್ಕಳು ಇದ್ದಾಗ ನೀವು ಬರ್ಡೇ ಗಿಫ್ಟ್ ನಿಮಗೆ ಸಿಕ್ಕಿತ್ತಾ? ಯಾರು ಕೇಕ್ ಕಟ್ ಮಾಡಿದ್ರಾ? ಯಾರು ನಿಮಗೆ ಬರ್ಡೇಗೆ ಗಿಫ್ಟ್ ಕೊಡಿಸಿದ್ರಾ? ಯೋಚನೆ ಮಾಡಿ. ಡಿಡ್ ಯು ಹ್ಯಾವ್ ಎ ಬೈಕ್, ಅ ಟಾಯ್ ಆರ್ ಎ ಪೆಟ್? ನಿಮ್ಮ ಹತ್ರ ಒಂದು ಬೈಕ್ ಇರ್ಬೋದು, ನಿಮ್ಮ ಹತ್ರ ಒಂದು ಚಿಕ್ಕ ಆಟ ಸಾಮಾನು ಕೂಡ ಇರ್ಬೋದು, ನಿಮ್ಮ ಹತ್ರ ಒಂದು ಪೆಟ್ಟಾರು ಇರ್ಬೋದು, ಸಾಕು ಪ್ರಾಣಿನೂ ಇರ್ಬೋದಾ? ಹಾಂ, ಇದೇ ಇರುತ್ತೆ. ಡಿಡ್ ಯು ಹ್ಯಾವ್ ಕ್ಲಾಸ್ ಆ್ಯಸ್ ಯು ಗ್ರೋ ಸೋ ಕ್ವಿಕ್ಲಿ ಫ್ರಮ್ ಒನ್ ಸೈಜ್ ಟು ನೆಕ್ಸ್ಟ್? ನೀವು ಬೆಳಿಬೇಕಾದ್ರೆ ಒಂದು ಸೈಜಿಂದ ನೆಕ್ಸ್ಟ್ ಎಷ್ಟು ಈಸಿಯಾಗಿ ಬೆಳೀತಾ ಇದ್ರಲ್ಲ, ನಿಮ್ಮ ಹತ್ರ ಆವಾಗಲೂ ಕೂಡ ಬಟ್ಟೆ ಇತ್ತು ತಾನೇ? ಹಾಂ, ಇದ್ದೇ ಇರುತ್ತೆ. ಡು ಯು ಗೋ ಟು ದ ಮೂವಿ, ಪ್ಲೇ ಸ್ಪೋರ್ಟ್ಸ್, ಲರ್ನ್ ಅ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆರ್ ಪರ್ಸ್ಯೂ ಆ್ಯಂಡ್ ಹ್ಯಾಪಿ? ನೀವು ಮೂವಿ ನೋಡ್ತಾ ಇದ್ರಾ? ನೀವು ಸ್ಪೋರ್ಟ್ಸ್ ನೋಡ್ತಾ ಇದ್ರಾ? ನೀವು ಸ್ಪೋರ್ಟ್ಸ್ ಆಡ್ತಾ ಇದ್ರಾ? ನೀವು ಯಾವ್ದಾದ್ರು ಪೇಂಟಿಂಗ್ ಮಾಡೋದಕ್ಕೆ ಪೇಂಟಿಂಗಿಗೆ ಹೋಗ್ತಿದ್ರಾ? ಹೌದು. ಅದೆಲ್ಲ ಇದೆ ಅಂದರೆ ನಿಮ್ಮ ಹತ್ರ ದುಡ್ಡಿದೆ. ಡಿಡ್ ಯು ಗೋ ಟು ಡಾಕ್ಟರ್ ಆ್ಯಂಡ್ ಟೇಕ್ ಮೆಡಿಸಿನ್ ವೆನ್ ಯು ವೇರ್ ನಾಟ್ ವೆಲ್? ನೀವು ಡಾಕ್ಟರ್ ಹತ್ರ ಹೋಗಿದ್ರಾ? ಮೆಡಿಸಿನ್ಸ್ ತೊಗೊಂಡಿದ್ರಾ ವೆನ್ ಯು ಆರ್ ಎ ಚೈಲ್ಡ್? ಹಾಂ, ಹೌದು. ನೀವು ಡೆಂಟಿಸ್ಟ್ ಹತ್ರ ಹೋಗಿದ್ರಾ? ನಾನಂತೂ ಹೋಗಿರಲಿಲ್ಲ, ಬಟ್ ನಾನು ಡಾಕ್ಟರ್ಸ್ನೆಲ್ಲ ವಿಸಿಟ್ ಮಾಡ್ತೀನಿ. ಎಸ್, ಐ ಹ್ಯಾವ್ ಮನಿ. ಡು ಯು ಹ್ಯಾವ್ ಎಸೆನ್ಷಿಯಲ್ ಐಟಮ್ಸ್ ದಟ್ ಯು ಯೂಸ್ ಎವ್ರಿ ಡೇ ಲೈಕ್ ಯುವರ್ ಟೂತ್ಪೇಸ್ಟ್, ಟೂತ್ಬ್ರಷ್, ಸೋಪ್, ಶ್ಯಾಂಪು? ನಿಮಗೆ ಸೋಪು, ಶ್ಯಾಂಪು, ಟೂತ್ಪೇಸ್ಟು, ಟೂತ್ಬ್ರಷ್ಷು, ಊಟ, ಉಪಚಾರ, ನೀರು ಎಲ್ಲದೂ ಸಿಗ್ತಿತ್ತಾ? ಹಾಂ, ಹೌದು, ನಮಗಂತೂ ಸಿಗ್ತಿತ್ತು. ಡಿಡ್ ಯು ಟ್ರಾವೆಲ್ ಇನ್ ಎ ಕಾರ್? ಹೌದು, ನಾನು ಕಾರಲ್ಲಿ ಟ್ರಾವೆಲ್. ಈ ಕಾರ, ಬೇರೆ ಕಾರ, ಯಾರ್ದಾರು ಕಾರು ಟ್ರಾವೆಲ್ ಮಾಡಿದ್ದೀವಿ? ಹಾಂ, ಟ್ರಾವೆಲ್ ಮಾಡಿದ್ದೀವಿ. ಡಿಡ್ ಯು ವಾಚ್ ಟೆಲಿವಿಷನ್, ಮೇಕ್ ಫೋನ್ ಕಾಲ್, ಯೂಸ್ ಲೈಟ್, ಎಲೆಕ್ಟ್ರಿಸಿಟಿ, ವಾಟರ್? ನೀವು ಟೆಲಿಫೋನ್ನ ನೋಡಿದ್ದೀರಾ? ಟೆಲಿವಿಷನ್ನ ನೋಡಿದ್ದೀರಾ? ನೀವು ಫೋನ್ ಕಾಲನ್ನು ಯೂಸ್ ಮಾಡಿದ್ದೀರಾ? ನಿಮ್ಮ ಮನೆಯಲ್ಲಿ ಲೈಟ್ ಇತ್ತಾ? ಎಲೆಕ್ಟ್ರಿಸಿಟಿ ಇತ್ತಾ? ವಾಟರ್ ಬರ್ತಿತ್ತಾ? ಅದೆಲ್ಲದಕ್ಕೂ ಬಿಲ್ ಇರುತ್ತೆ. ಸೊ ಯು ಹ್ಯಾವ್ ಮನಿ. ಆಲ್ ದೀಸ್ ಥಿಂಗ್ಸ್ ಕಾಸ್ಟ್ ಮನಿ ಆ್ಯಂಡ್ ಯು ರಿಸೀವ್ ದೆಮ್ ಆಲ್ ಅಟ್ ನೋ ಕಾಸ್ಟ್. As you travel back through the memories of your childhood and youth, you will realize how many things you receive that equate to hard-earned money. Because the grateful for every single instance and memory. Because when you can feel sincere gratitude for the money
you have received in the past, your money will magically increase in the future. It is guaranteed by universal law. ನೋಡಿ, ಇದೆಲ್ಲ ಸಿಚುವೇಶನ್ಸ್ ನಾನು ನಿಮಗೆ ಹೇಳಿದ್ದು ನೀವು ಚಿಕ್ಕವರಿದ್ದಾಗ. ಆವಾಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ನೀವು ಅದೆಲ್ಲ ದುಡ್ಡನ್ನು ಯೂಸ್ ಮಾಡ್ಕೊಂಡಿದ್ದೀರ, ಅದನ್ನು ಫ್ರೀಯಾಗಿ. ಸೊ ನಿಮ್ಮ ಹತ್ರ ಯಾವಾಗಲೂ ದುಡ್ಡು ಇದ್ದೇ ಇದೆ. ಯಾಕಂದರೆ ನೀವು ರಿಸೀವ್ ಮಾಡಿದ್ದೀರಾ ಅದನ್ನೆಲ್ಲ, ನೀವು ಗ್ರ್ಯಾಟಿಟ್ಯೂಡ್ ಫಾರ್ ದ ಮನಿ ಇಟ್ಕೊಂಡಿದ್ದೀರ. ಅದೇ ನೀವು ಗ್ರ್ಯಾಟಿಟ್ಯೂಡ್ ಫಾರ್ ದ ಮನಿ, ದುಡ್ಡು ಪಾಸ್ಟಲ್ಲಿರೋ ಮನಿಗೆ ನೀವು ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ ಯು ಹೇಳಿದಾಗ ಫ್ಯೂಚರಲ್ಲಿ ಪ್ರೆಸೆಂಟಲ್ಲಿ ನಿಮಗೆ ಮನಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟು ಕಂಟಿನ್ಯೂ ವಿತ್ ದ ಪ್ರಾಕ್ಟೀಸ್ ಆಫ್ ದ ಮ್ಯಾಜಿಕ್ ಮನಿ, ಟೇಕ್ ದಿ ಡಾಲರ್ ಬಿಲ್ ಆ್ಯಂಡ್ ರೈಟ್ ಆನ್ ದ ಸ್ಟಿಕ್ಕರ್ ದಟ್ ಯು place on the bill, thank you for all the money I have been given throughout my life. ನೀವು ಇದು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ನೋಟಲ್ಲಿ 10 ರೂಪಾಯಿ ನೋಟ್, 20 ರೂಪಾಯಿ ನೋಟ್, 50 ರೂಪಾಯಿ ನೋಟ್ ಇರುತ್ತೆ, ಅದರಲ್ಲಿ ಅದನ್ನು ತೊಗೊಬೇಕು. ಅದಷ್ಟು ಮಡಚಿರಬಾರ್ದು, ಅದ್ರ ತೊಳೆ ಅಲ್ಲೊಂದು ಪೇಪರಿನ ಬುಕ್ಕಲ್ಲಿ ಒಂದಿಷ್ಟು ಶೀಟ್ ಕಟ್ ಮಾಡ್ಕೊಳ್ಳಿ. ಅದರಲ್ಲಿ ಏನಂತ ಬರೀರಿ ಅಂದರೆ, ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬಿನ್ ಗಿವನ್ ಥ್ರೂಔಟ್ ಮೈ ಲೈಫ್. ಕನ್ನಡದಲ್ಲಾದರೆ, ಧನ್ಯವಾದಗಳು, ನನಗೆ ಇಲ್ಲಿ ತನಕ ನನಗೆ ಇಷ್ಟೆಲ್ಲ ದುಡ್ಡು ಯೂಸ್ ಆಗಿದೆ ನನ್ನ ಮೇಲೆ, ನನ್ನ ಜೀವನದಲ್ಲಿ ಎಷ್ಟೆಲ್ಲ ದುಡ್ಡು ಯೂಸ್ ಆಗಿದೆಯೋ ಅದಕ್ಕೆ ಥ್ಯಾಂಕ್ ಯು ಅಂತ ಬರೀರಿ. ಅದನ್ನು ದುಡ್ಡು ಇರುತ್ತಲ್ಲ, 10 ರೂಪಾಯಿನಾರು ಇರ್ಬೋದು, 5 ರೂಪಾಯಿನಾರು ಇರ್ಬೋದು, 50 ರೂಪಾಯಿ ಮೇಲಾದರೂ ಇರ್ಬೋದು, ಆ ಥರ ಬರೆದ್ಬಿಟ್ಟು ಒಂದು ಪೇಪರಲ್ಲಿ ಅದನ್ನು ಪ್ಲಾಸ್ಟರ್ ಹಾಕ್ಬಿಟ್ಟು ಅಂಟಿಸ್ಬಿಡಿ. ಟೇಕ್ ದ ಡಾಲರ್ ಬಿಲ್ ವಿತ್ ಯು ಟುಡೇ ಆ್ಯಂಡ್ ಪುಟ್ ಇಟ್ ಇನ್ ಯುವರ್ ವಾಲೆಟ್, ಪರ್ಸ್ ಆರ್ ಪಾಕೆಟ್ at least once in a morning, once in the afternoon, or many times as you want. Take it out and hold the magic dollar bill in your hand. Read your written word and be truly grateful for the abundance of the money you have been given in your life. The more sincerely you are, the more you feel it. The faster you will see a miraculous change to circumstance of your money. You will never know ahead of time how your money will increase, but likely you will see many different circumstances change for you to have more money. You could find the money you don't realize you had, receive unexpected cash or check, receive discounts, rebates, or decrease in the cost, or receive all kind of the material thing that would have cost you money. After today, put your money dollar in place where you will continue to see in every day to remain you to be grateful for the abundance of the money you have been given. Never forget that the more time you look at your money dollar bill and feel grateful for the money you have been given, the more magic you will bring forth. An abundance of the gratitude for the money equals an abundance of the money. ನೀವು ಆ ಡಾಲರ್ ಬರ್ತಿರೋ ಅಂಥ ನೋಟನ್ನು ಕೈಯಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬಿನ್ ಗಿವನ್ ಥ್ರೂಔಟ್ ಮೈ ಲೈಫ್ ಅಂತ ದಿವಸಕ್ಕೆ ಒಂದು 4-5 ಸಲ ಅಥವಾ ನಿಮ್ಗೆ ಎಷ್ಟು ಸಲ ಬೇಕೋ ಇವತ್ತೆಲ್ಲ ಹೇಳ್ತಾ ಹೋಗಿ. ಎಲ್ಲಿ ತನಕ ಅಂದರೆ ನಿಮಗೆ ಆ ಮನಿ ಮೇಲೆ ನಿಜವಾಗ್ಲೂ ಹೃದಯದಿಂದ ಒಂದು ಹ್ಯಾಪಿ ಫೀಲಿಂಗ್ ಅಂತ ಬರುತ್ತೆ. ಹೌದು, ನಾನು ಮಾಡ್ತಾಯಿದ್ದೀನಿ, ದುಡ್ಡಿಗೆ ಮಾಡ್ತಾಯಿದ್ದೀನಿ, ನಾನು ಖುಷಿ ಆಗ್ತಾಯಿದ್ದೀನಿ. ಆ ಟೈಮಲ್ಲಿ ನಿಮಗೆ ಸಮ್ಟೈಮ್ಸ್ ನೀವು ಚಿಕ್ಕ ಮಗು ಇದ್ದಾಗ ಅಥವಾ ಯಾವಾಗಲಾದ್ರು ಮನಿ ನಿಮಗೆ ಯೂಸ್ ಮಾಡಿದಾಗ ಅದು ನಿಮ್ಮ ಮೆಮೊರಿಗೆ ಬರ್ಬೋದು. ಆವಾಗ ಥ್ಯಾಂಕ್ ಯು, ಹೌದು ನನ್ನ ಹತ್ರ ಬಟ್ಟೆ ಇತ್ತು, ನನ್ನ ಹತ್ರ ಚಾಕ್ಲೇಟ್ ಇತ್ತು, ಅದಕ್ಕೆ ನಾನು ಥ್ಯಾಂಕ್ ಯು, ನಾನು ಗ್ರೇಟ್ಫುಲ್ ಅಂತ. ನೀವು ಈ ಥರ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಹತ್ರ ಮನಿ ಬರೋದಕ್ಕೆ ಶುರುವಾಗುತ್ತೆ. ಅದರ ಅರ್ಥ ನಿಮ್ಮ ಫೇವ್ರೇಟ್ ಡ್ರೆಸ್ ಬರ್ಬೋದು, ಮನಿ ನಿಮಗೆಲ್ಲರೂ ಹೋದಾಗ ಡಿಸ್ಕೌಂಟ್ ಸಿಗ್ಬೋದು, ಎಲ್ಲರೂ ನಿಮಗೆ ರೋಡಲ್ಲಿ 1 ರೂಪಾಯಿ 2 ರೂಪಾಯಿ ಸಿಗ್ಬೋದು. 1 ರೂಪಾಯಿ 2 ರೂಪಾಯಿ ಸಿಕ್ಕರೂ ಪರವಾಗಿಲ್ಲ, ಅದು ಸಿಕ್ಕಿದ್ದಾಗ ನೀವು ಅದನ್ನು ಥ್ಯಾಂಕ್ ಯು ಅಂತ ಅಂದ್ಕೊಳ್ಳಿ. ಆವಾಗ ನಿಮ್ಮ ಲೈಫಲ್ಲಿ ಗ್ರ್ಯಾಟಿಟ್ಯೂಡ್ನೆಸ್ ಜಾಸ್ತಿ ಆಗುತ್ತೆ. If you find yourself in a situation where you are able to complain about something to do with the money, whether it's through your word or your thought as yourself,
Am I willing to pay the price for this complaint? Because that one complaint will slow or stop the flow of the money. ಇದೇ ಸಿಚುವೇಷನಲ್ಲಿ ನಿಮ್ಮ ಹತ್ರ ಯಾವುದಾದ್ರು ಮನಿ ರಿಲೇಟೆಡ್ ಕಂಪ್ಲೇಂಟ್ ಮಾಡೋದು ಹಿಂಗೇನಾದ್ರು ನಿಮಗೆ ಬಂದರೆ ಆ ಕ್ಷಣನೇ ಯೋಚನೆ ಮಾಡಿ, ಒಂದು ಸ್ವಲ್ಪ ಯೋಚನೆ ಮಾಡಿ, ನೀವು ಈ ಕಂಪ್ಲೇಂಟ್ ಮಾಡೋದ್ರಿಂದ ನಿಮ್ಮ ಮನಿ ಲಾಸ್ ಆಗುತ್ತೆ ಅಂದರೆ ಅದು ಮಾಡ್ತೀರಾ? ಮಾಡಿಬಿಡಿ. ದಟ್ಸ್ ಅಪ್ ಟು ಯುವರ್ ಚಾಯ್ಸ್. ನಾನದು ಮಾಡೋದಿಲ್ಲ. From this day forward, make a promise to yourself that whenever you are receiving any money, whether it's your salary for work or refund or discount something, or someone gives you a cash money, you will be truly grateful for it. Each of these circumstances means that you have received money, and each instance giving you an opportunity to use the gratitude magical power to increase and multiply your money even more by being grateful for the money you have just received. ಇದಾದಮೇಲೆ ನೀವು ಯಾವಾಗಲಾದ್ರೂ ಮನಿ 1 ರೂಪಿ 2 ರೂಪಿ ನಿಮ್ಗೆ ಸ್ಯಾಲ್ರಿಯಿಂದ ಸಿಕ್ಕಿರ್ಬೋದು, ಯಾರು ಕೊಟ್ಟಿರ್ಬೋದು, ನಿಮಗೆ ಡಿಸ್ಕೌಂಟ್ ಸಿಕ್ಕಿರ್ಬೋದು, ಸೇಲ್ಸಲ್ಲಿ ಸಿಕ್ಕಿರ್ಬೋದು, ರೋಡಲ್ಲಿ ಸಿಕ್ಕಿರ್ಬೋದು, ಯಾವುದೇ ಮುಖಾಂತರ ಅಥವಾ ಯಾರು ಕೊಟ್ಟಿರ್ಬೋದು. ಏನನ್ರಿ, ಥ್ಯಾಂಕ್ ಯು ಮನಿ ಫಾರ್ ಕಮಿಂಗ್ ಟು ಮೈ ಲೈಫ್ ಅಂತ ಹಾರ್ಟ್ಫುಲ್ಲಾಗಿ ಅಂದ್ಕೊಳ್ಳಿ. ಆವಾಗ ಮನಿ ನಿಮ್ಮ ಹತ್ರ ಫ್ಲೋ ಆಗಿ ಜಾಸ್ತಿಯಾಗಿ ಬರುತ್ತೆ. ಸೊ ಇವತ್ತು ಡೇ 5 ಮ್ಯಾಜಿಕ್ ಪ್ರಾಕ್ಟೀಸ್ ಏನು ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಮಾಡೋದಕ್ಕೂ ಮುಂಚೆ, ರೆಡಿ ಆಗೋದಕ್ಕೂ ಮುಂಚೆ 10 ಬ್ಲೆಸ್ಸಿಂಗ್ಸನ್ನು ಬರೆಯೋದು. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಆಮೇಲೆ ಯೋಚನೆ ಮಾಡಿ, ನೀವು ಚಿಕ್ಕ ಮಗು ಇದ್ದಾಗ ಏನೇನಕ್ಕೆಲ್ಲ ನಿಮ್ಮ ಹತ್ರ ದುಡ್ಡು ಯೂಸ್ ಮಾಡಿದೆ ಅದಕ್ಕೆಲ್ಲ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ನೋಟು ತೊಗೊಂಡು ಅದ್ರ ಮೇಲೆ ಬರೀರಿ, ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬಿನ್ ಗಿವನ್ ಥ್ರೂಔಟ್ ಮೈ ಲೈಫ್ ಅಂತ ಬರೆದು ಅದಕ್ಕೆ ಗ್ರೇಟ್ಫುಲ್ ಆಗಿ ಗ್ರ್ಯಾಟಿಟ್ಯೂಡನ್ನ ಕೊಡಿ. ಆಮೇಲೆ ಟೇಕ್ ದಿ ಮ್ಯಾಜಿಕ್ ಡಾಲರ್ ಬಿಲ್. ಆ ಡಾಲರ್ ಬಿಲ್ನ ಇವತ್ತೆಲ್ಲ ತೊಗೊಂಡು, ಇವತ್ತೆಲ್ಲ ನಿಮ್ಗೆ ಯಾವಾಗ ಕಣ್ಣಿಗೆ ಕಾಣಿಸುತ್ತೋ ಅವಾಗೆಲ್ಲ ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬಿನ್ ಗಿವನ್ ಥ್ರೂಔಟ್ ಮೈ ಲೈಫ್ ಅಂತ ಹೇಳ್ತಾ ಇರಿ. ಆಮೇಲೆ ಮ್ಯಾಜಿಕ್ ಡಾಲರನ್ನು ನೀವು ನಿಮ್ಮ ಕಣ್ಣೆದ್ರಿಗೇ ಇಟ್ಟಿರಿ. ಆ್ಯಂಡ್ ರಿಮೆಂಬರ್, ಅದು ಕಾಣಿಸಿದಾಗ ನಿಮಗೆ ಅಬಂಡೆನ್ಸ್ ಕಾಣಿಸ್ಬೇಕು. ಅಬಂಡೆನ್ಸಲ್ಲಿ ನೀವು ಹೇಳಬೇಕು, ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಬಿನ್ ಗಿವನ್ ಥ್ರೂಔಟ್ ಮೈ ಲೈಫ್ ಅಂತ. ಆಮೇಲೆ ರಾತ್ರಿ ಮಲಗೋದಕ್ಕೂ ಮುಂಚೆ ಏನು ಮಾಡಬೇಕು, ಮ್ಯಾಜಿಕ್ ರಾಕ್ ಪ್ರಾಕ್ಟೀಸ್ ಮಾಡಬೇಕು. ಇಷ್ಟು ವಿಡಿಯೋ ಮಾಡಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಂದರೆ ಇಟ್ಸ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ for those who are already listened to this, and I will bless you. ನಿಮ್ಮ ಮನಿ ಫ್ಲೋ ಜಾಸ್ತಿ ಆಗಲಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.